ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಏನೇನೋ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ. ಮತ್ತೆ ಕೈ ಕುಯ್ಕೊಳ್ಳೋದು, ಕಾಲ್ ಕುಯ್ಕೊಳ್ಳೋದು ಏನಾದ್ರೂ ಮಾಡ್ಕೊಂಡೆ. ನಿನಗೆ ಗೊತ್ತಲ್ಲ, ನಾನು ಒಂಥರ ತಲೆ ಕೆಟ್ಟವಳು. ಕೂತ್ಕೇನೆ ಕುಯ್ದ್ಬಿಡ್ತೀನಿ. ಅರ್ಥ ಆಯ್ತಾ? ಅಕ್ಕ ಅಕ್ಕ ಏನ ಅಕ್ಕ, ನಾಳೆ ಹೋಗಿ ಆ ಬಿಲ್ಡರ್ ಹತ್ರ ದುಡ್ಡಿಸ್ಕೊಂಡ್ ಬರ್ಲೇನಕ್ಕ? ಹೇಯ್, ಎಷ್ಟೋ ತಾರೀಕು ನಾಳೆ? ಡಿಸೆಂಬರ್ 17 ಅಲ್ವಕ್ಕ? ಏಯ್, ತೆಗ್ದು ಬಿಟ್ಟಾದ್ರೆ ಮುಖಾಲ ಊದ್ಕೊಂಡ್ಬಿಡ್ಬೇಕು. 17 ನಾಳೆ ಡಿಸೆಂಬರ್ 7 ಕಣೋ. ದಿನ ಮುಂಚೆ ಹೋಗಿ ಕೇಳಿದ್ರೆ ನಿಮ್ಮ ಅಪ್ಪ ದುಡ್ಡು ಕೊಡ್ತಾನ? ನಡಿ, ಚೆನ್ನಾಗಿ ಮಲ್ಕೋ ಆಯ್ತಾ? ಡಿಸೆಂಬರ್ 7 ಅಂದ್ರೆ ಅಣ್ಣ ಅತ್ತಿಗೆದು ವೆಡ್ಡಿಂಗ್ ಆನಿವರ್ಸರಿ. ಪ್ರತಿ ವರ್ಷ ನಾನು ದೇವಸ್ಥಾನಕ್ಕೆ ಹೋಗಿ ಅಣ್ಣ ಅತ್ತಿಗೆ ಹೆಸರಲ್ಲಿ ಪೂಜೆ ಮಾಡಿಸಿ ಪ್ರಸಾದ ಹಂಚ್ತಿದ್ದೆ. ಊರಲ್ಲಿರ್ಲಿ, ಕಾಲೇಜಲ್ಲಿರ್ಲಿ, ಎಲ್ಲಾದ್ರೂ ಇರ್ಲಿ. ಆದ್ರೆ ಈ ವರ್ಷ ಮಾಡಕ್ಕಾಗಲ್ವಾ? ಅಣ್ಣಯ್ಯನ ಜೀವ ನೀತಾನೆ, ಹೃದಯದ ಉಸಿರು ನೀನೇನೆ, ದೇವರ ವರವು ನೀನೇ, ನನಗೆ ದೈವ ನೀನೇ. ತಂಗಿ ಅಂದ್ರೆ ಎರಡನೇ ತಾಯೇ. ಎಷ್ಟು ಸಲ ಹೇಳ್ದೆ ತುಂಬಾ ಇಂಪಾರ್ಟೆಂಟ್ ಅಂತ. ಈಗ ನೋಡು, ಮಿಸ್ ಮಾಡಿದ್ಯಾ. ಎಲ್ಲ ವೇಸ್ಟ್ ಆಗೋಯ್ತು ಚಿನ್ನು. ಶಾಂತಿ ಪ್ಲೀಸ್ ಸಮಾಧಾನ ಮಾಡ್ಕೋ. ಯಾಕಿಷ್ಟ ಟೆನ್ಷನ್ ಮಾಡ್ಕೋತಿದ್ಯಾ? ಸ್ವಲ್ಪ ಸಮಾಧಾನವಾಗಿರು. ಏನು ಸಮಾಧಾನವಾಗಿರು? ಇದಕ್ಕೇನಾ ಅಣ್ಣನ ಹತ್ರ 50 ಲಕ್ಷ ಕೊಡ್ಸಿದ್ದು? ಎಷ್ಟು ರಿಸ್ಕ್ ತಗೊಂಡಿದ್ದೀವಿ ಚಿನ್ನು. ಆ ವಿಡಿಯೋ ಸಿಗ್ಲಿ ಅಂತ ತಾನೇ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು. ಈಗ ಅವಳು ಎಲ್ಲಿಗೆ ಹೋದ್ಲು, ಯಾರನ್ನ ಮೀಟ್ ಮಾಡಿದ್ಲು, ಆ ವಿಡಿಯೋನ ಕಲೆಕ್ಟ್ ಮಾಡ್ಕೊಂಡ್ಲಾ? ನನ್ಗೇನು ಗೊತ್ತಾಗ್ತಿಲ್ಲ. ಯಾವಾಗ ನೋಡಿದ್ರು ಮಾತು ಜಾಸ್ತಿ. ದೊಡ್ಡ ಬಿಲ್ಡಪ್ ಕೊಡ್ತೀಯ, ಹಿಡಿದು ಬಿಡ್ತೀನಿ, ನಾನ್ ಮಾಡ್ಬಿಡ್ತೀನಿ ಅಂತ. ಏನು ಆಗಲ್ಲ ನಿನ್ ಕೈಯಲ್ಲಿ. ಶಾಂತಿ, ನೀನು ನನ್ನ ಜೊತೆ ಇದ್ದೆ ತಾನೆ? ಏನಾಯ್ತು ಅಂತ ನಿನ್ಗೂ ಗೊತ್ತಲ್ವಾ? ಗಾಡಿ ಅಡ್ಡ ಬಂತು, ನಾನೇನಾದ್ರೂ ಬೇಕಂತ ಮಾಡಿದ್ನ? ಹೋಯ್ತು, ಈಗೆಲ್ಲ ಹೋಯ್ತು. ಅಲ್ಲ ಇಷ್ಟೊತ್ತಿಗೆ ಅವಳ ವಿಡಿಯೋನ ತಗೊಂಡಿರ್ತಾಳೆ, ತಗೊಂಡ್ಮೇಲೆ ಡಿಲೀಟ್ ಮಾಡಿರ್ತಾಳೆ. ಆ ಒಂದು ವಿಡಿಯೋ ಇಟ್ಕೊಂಡಿದ್ರೆ ಅವಳನ್ನ ಜೈಲಿಗೆ ಕಳಿಸ್ಬೋದಾಗಿತ್ತು ಚಿನ್ನು. ಹೋಯ್ತು, ಎಲ್ಲ ಹೋಯ್ತು, ಎಲ್ಲ ನಿನ್ನಿಂದ ಹಾಳಾಯ್ತು. ಚಿನ್ನು, ಅವ್ರು ಬರ್ತಿದ್ದಾರೆ, ಬಚ್ಚಿಟ್ಕೋ ಬೇಗ ಬೇಗ. ಶಾಂತಿ, ಅದು ಮಂತ್ರ ಆಡ್ಸುತ್ತಲ್ವಾ? ಹೌದು ಚಿನ್ನು, ಬಾ ಬೇಗ ಫಾಲೋ ಮಾಡಿ.